ರಾಜ್ಯದ ಒಂದು ಸಮಸ್ಯೆಯನ್ನು ಕತೆ ಮೂಲಕ ಹೇಳೋಕೆ ಬರ್ತಾ ಇದ್ದೀನಿ. 1975ರಿಂದ ಮಲ್ಕೊಂಡಿದ್ದಂಥ ಒಂದು ಕರ್ನಾಟಕ ಸರ್ಕಾರದ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅದು ಏನಂತ ಹೇಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ 1975ರಲ್ಲಿ ಅರಣ್ಯ ಇಲಾಖೆ ಒಂದು ಆದೇಶವನ್ನು ಮಾಡಿತ್ತು. ಎಲ್ಲೆಲ್ಲಿ ಅರಣ್ಯ ಇದೆಯೋ ಅದನ್ನು ಮೋಜಣಿ ಮಾಡಿ ಅದನ್ನು ಸರ್ವೆ ಮಾಡಿ ರಿಸರ್ವ್ ಫಾರೆಸ್ಟ್ಗೆ ಸೇರಿಸ್ಬೇಕಂತೇಳಿ. ಆದರೆ ಅಲ್ಲಿಂದ ಅರಣ್ಯ ಇಲಾಖೆ ಮಲ್ಕೊಂಡ್ಬಿಟ್ಟಿತ್ತು ಅನಿಸುತ್ತೆ ಕರ್ನಾಟಕ ರಾಜ್ಯದಲ್ಲಿ. ಈಗೀಗ ಮೊನ್ನೆ 2025ರಲ್ಲಿ ನಿದ್ದೆಯಿಂದ ಎದ್ದಂತೆ ಕಣ್ತೆರ್ಕೊಂಡು ಬಂದು ಇಲ್ಲಿರುವಂಥ ಗ್ರಾಮಗಳಿಗೆ, ಪಂಚಾಯಿತಿಗಳಿಗೆ, ಜನರಿಗೆ ತೊಂದರೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಅದು ಏನಂತ ನೋಡಿ ಅದಕ್ಕೋಸ್ಕರ ಜನ ಎಲ್ಲ ಸೇರಿದ್ದಾರೆ. ಇವರಿಗೆ ಒಂದು ಕಿರಿಕಿರಿ ಸ್ಟಾರ್ಟ್ ಆಗಿದೆ ಅರಣ್ಯ ಇಲಾಖೆಯಿಂದ. ಏನಂದರೆ, ಈ ನಿಮ್ಮ ಊರನ್ನು ಖಾಲಿ ಮಾಡಬೇಕು, ನಾವು ಅದನ್ನು ಅರಣ್ಯ ಇಲಾಖೆಗೆ ಸೇರಿಸ್ಕೊಂಡು ರಿಸರ್ವ್ ಫಾರೆಸ್ಟ್ ಮಾಡ್ತೀವಿ ಅನ್ನೋಂಥ ಒಂದು ಆದೇಶ. ಮೇಲ್ಗಡೆ ಅಂಜನಾದ್ರಿ ಬೆಟ್ಟ, ಕೆಳಗಡೆ ಇರುವಂಥ ಒಂದು ಚಿಕ್ಕ ಗ್ರಾಮ ಚಿಕ್ಕರಾಂಪುರ ಅನ್ನುವಂಥ ಸಣ್ಣ ಗ್ರಾಮ. ಅಲ್ಲಿ ಸ್ಕೂಲ್ ಇದೆ, ರಸ್ತೆ ಇದೆ, ಸಮುದಾಯ ಭವನವಿದೆ, ಗ್ರಾಮ ಪಂಚಾಯತ್ಗಳಿಂದ ಮನೆಗಳಿವೆ, ಡಿಮ್ಯಾಂಡ್ರಲ್ಲಿ ಎಂಟ್ರಿ ಇವೆ, ಕೆಲವು ಮನೆಗಳಿಗೆ ಹಕ್ಕುಪತ್ರಗಳಿವೆ, ಶಾಲೆ ಇದೆ, ಅಲ್ಲಿ ಹುಡುಗರು ಓದ್ತಾ ಇದ್ದಾರೆ. ಚೆನ್ನಾಗಿ ಬೆಳೆದಿರುವಂತಹ ಒಂದು ಊರು. ಅಲ್ಲೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ. ಸರ್ವೆ ನಂಬರ್ 112, 136, 31, 41, 46 ಹೀಗೂ 5 ಸರ್ವೆ ನಂಬರ್ಗಳ ಸಮೇತ ಸುಮಾರು 190ಕ್ಕೂ ಹೆಚ್ಚು ಪ್ರದೇಶವನ್ನು ರಿಸರ್ವ್ ಫಾರೆಸ್ಟ್ ಮಾಡಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ಸುಮಾರು 50, 60, 70ಕ್ಕೂ ಹೆಚ್ಚು ಮನೆಗಳನ್ನು ಒಕ್ಕಿಲೆಬ್ಬಿಸಿ ಇಲ್ಲಿಂದ ಅವರನ್ನು ಎಲ್ಲೋ ಒಂದು ಕಡೆ ಕೂಡಿ ಹಾಕಿ ಈ ಪ್ರದೇಶವನ್ನು ತನ್ನ ಕಬ್ಜಾಕ್ಕೆ ತೆಗೆದುಕೊಳ್ಳಲಿಕ್ಕೆ ಸರ್ವೆ ಮಾಡಲಿಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಹಲವಾರು ಗ್ರಾಮಸ್ಥರು ಭಾಗವಹಿಸಿ ಶ್ರೀಮತಿ ರಾಜಮಾತೆ ಲಲಿತಾರಾಣಿ ಶ್ರೀರಂಗದೇವರಾಯಲು, ಆನೆಗುಂದಿ ರಾಜವಂಶಸ್ಥರು ಇವರ ಮುಖಂಡತ್ವದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡು ಈ ಸರ್ಕಾರದ ವಿರುದ್ಧ ಯಾವ ರೀತಿಯ ನಿರ್ಣಯ ಮಾಡಬೇಕು, ಯಾವ ರೀತಿ ಅಪೀಲ್ ಮಾಡಬೇಕು, ಗ್ರಾಮವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನುವುದರ ಕುರಿತು ಚರ್ಚಿಸಲಿಕ್ಕೆ ಒಂದು ಸಭೆಯನ್ನು ಮಾಡಲಾಗಿತ್ತು. ಸಹಾಯಕ ಆಯುಕ್ತರು ಬಳ್ಳಾರಿ ಉಪವಿಭಾಗ ಅರಣ್ಯ ಇಲಾಖೆಯವರು ಹಾಗೂ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳು ಬಳ್ಳಾರಿಯವರ ಕಡೆಯಿಂದ ಕೊಪ್ಪಳ ಜಿಲ್ಲೆಯ DF ಅವರಿಗೆ ಒಂದು ಲೆಟರ್ ಬಂದಿತ್ತು. ಅದರ ಪ್ರಕಾರವಾಗಿ ಗಂಗಾವತಿ ವಲಯ ರೇಂಜರ್ ಅವರಿಗೆ ಒಂದು ಲೆಟರ್ ಬಂದಿತ್ತು. ಅದರ ಪ್ರಕಾರವಾಗಿ ಅವರು ಗ್ರಾಮ ಪಂಚಾಯತಿ ಅವರಿಗೆ ಆ ಲೆಟರನ್ನು ರವಾನಿಸಿ ಸ್ಥಳೀಯರ ಮಾಹಿತಿಗಾಗಿ ಒಂದು ಮನವಿಯನ್ನು ಮಾಡಿದರು. ಅದೇ ಪ್ರಕಾರವಾಗಿ ಸ್ಥಳೀಯ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಸಭೆಯನ್ನು ನಡೆಸಲಾಗಿ ಅಲ್ಲಿಯ ಜನರ ಅಹವಾಲುಗಳನ್ನು ಕೇಳಿಕೊಳ್ಳಲಾಯಿತು. ಅವರ ಹತ್ರ ಇರುವ ದಾಖಲೆಗಳನ್ನು ಕೇಳಲಾಯಿತು. ಅರಣ್ಯ ಇಲಾಖೆಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ತಮ್ಮ ಒಂದು ವರದಿಯನ್ನು ನೀಡಬೇಕಾಗಿದೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಸ್ಥಳೀಯರು ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾದ ಒಂದು ಪರಿಸ್ಥಿತಿ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ಈ ಸರ್ಕಾರದ ಒಂದು ಲೋಪ ಎದ್ದು ಕಾಣ್ತಿದೆ ಇಲ್ಲಿ ಅಂದರೆ 1975ರಿಂದನೇ ಇರುವಂಥ ಈ ಆದೇಶವನ್ನು ಯಾಕೆ ಎಲ್ಲ ಇಲಾಖೆಗಳಿಗೆ, ಯಾಕೆ ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯತ್ಗಳಿಗೆ ರವಾನಿಸಿಲ್ಲ, ಯಾಕೆ ಆದೇಶವನ್ನು ಮಾಡಿಲ್ಲ ಅನ್ನುವಂಥ ಮಾತು ಮಾತ್ರ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ಮೊದಲೇ ಈ ಆದೇಶವನ್ನು ಮಾಡಿದರೆ ಅವರು ಹುಷಾರಾಗ್ತಿದ್ರು. ಆ ಜಾಗಗಳಿಗೆ ಡಿಮ್ಯಾಂಡ್ ಬುಕ್ನಲ್ಲಿ ಎಂಟ್ರಿ ಮಾಡ್ತಿರ್ಲಿಲ್ಲ, ಅವರಿಗೆ ಮನೆಗಳನ್ನು ಕೊಡ್ತಾ ಇರಲಿಲ್ಲ, ಯಾವುದೇ ರೀತಿಯಿಂದ ಸೌಲಭ್ಯಗಳನ್ನು, ಲೈಟ್ಗಳನ್ನು, ರಸ್ತೆಗಳನ್ನು, ಶಾಲೆಗಳನ್ನು, ಅಂಗನವಾಡಿಗಳನ್ನು, ಸಮುದಾಯ ಭವನಗಳನ್ನು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಯಾವುದೇ ರೀತಿಯಿಂದ ಮಾಡ್ತಾ ಇರಲಿಲ್ಲ. ಆದರೆ ಈಗ ಸ್ಥಳೀಯ ಗ್ರಾಮ ಪಂಚಾಯತ್ಗಳಿಗೂ ಈ ಎಲ್ಲ ಸೌಲಭ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಈಗ ಅರಣ್ಯ ಇಲಾಖೆ ಎಚ್ಚೆತ್ಕೊಂಡು ಏಕಾಏಕಿ ಅದನ್ನು ರಿಸರ್ವ್ ಫಾರೆಸ್ಟ್ ಮಾಡ್ತೀವಿ ಅಂದರೆ ಈ ಅರಣ್ಯ ಇಲಾಖೆಯವರಿಗೆ ಮಾನ ಮರ್ಯಾದೆ ಇಲ್ವಾ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಲಜ್ಜೆಗೆಟ್ಟ ಅಧಿಕಾರಿಗಳಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಮೊದಲೇ ಯಾಕೆ ಎಲ್ಲ ಇಲಾಖೆಗಳಿಗೆ ಇದನ್ನು ಜಾರಿ ಮಾಡಲಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈಗ ನೀಡಿದ ರೀತಿ ಮೊದಲೇ ನೋಟಿಸನ್ನು ನೀಡಿದರೆ ಜನ ಜಾಗೃತರಾಗಿತ್ತು. ಅಲ್ಲಿ ಯಾವುದೇ ರೀತಿಯಿಂದ ಖರ್ಚು ವೆಚ್ಚಗಳನ್ನು ಮಾಡ್ತಿರ್ಲಿಲ್ಲ. ದುಡಿದ ಎಲ್ಲ ಹಣಗಳನ್ನು ಮನೆ ಮಠಗಳಿಗೆ ಹಾಕಿದ್ದಾರೆ. ಈಗ ಎಕ್ದಮ್ ಮನೆ ಬಿಡು, ಜಾಗ ಖಾಲಿ ಮಾಡಿ ಅಂದರೆ ಯಾವ ರೀತಿ ಖಾಲಿ ಮಾಡಬೇಕು, ಸರ್ಕಾರದ ಈ ನಡೆ ಎಷ್ಟು ಲುಚ್ಚ ಕೆಲಸ ಈ ಅರಣ್ಯ ಇಲಾಖೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅರಣ್ಯ ಇಲಾಖೆ ತಾನು ಮಾಡಿದ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಈಗ ಜನರನ್ನು ಒಕ್ಕಲೆಬ್ಸ್ತಾ ಇದೆ, ಊರನ್ನು ಕಿತ್ತು ಹಾಕ್ಸೋಕೆ ಪ್ರಯತ್ನ ಮಾಡ್ತಾ ಇದೆ, ರಿಸರ್ವ್ ಫಾರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾಕೆ ರಿಸರ್ವ್ ಫಾರೆಸ್ಟ್ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ, ಸರ್ಕಾರ ನಡೆಯೋಕ್ಕಾಗಲ್ವ, ಎಲ್ಲೋ ಸಾರಾಯಿ ಅಂಗಡಿಗಳನ್ನು ತೆಗೀರಿ, ಎಲ್ಲ ಅಕ್ರಮಗಳನ್ನು ತಡೀರಿ ಅಂದರೆ ತಡಿತಾ ಇಲ್ಲ, ಎಲ್ಲೋ ಜನ ನೆಮ್ಮದಿಯಿಂದ ಜೀವನ ಮಾಡ್ತಿರ್ಬೇಕಾದ್ರೆ ಅವರನ್ನು ಕಿತ್ತು ಒಗೆಯುವಂಥ ಪ್ರಯತ್ನ ಸರ್ಕಾರದ ದೊಡ್ಡ ಎಡವತ್ತು
ಕೆಲಸ ಅಂತಲೇ ಹೇಳ್ಬೋದು. ಮುಂದೆ ಇದಕ್ಕೆ ಸರಿಯಾದ ಪಾಠವನ್ನು ಜನ ಕಲಿಸ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ ಈ ಸಭೆಯಲ್ಲಿ ಏನಾಗಿದೆ, ಏನು ನಡೆದಿದೆ, ಏನು ನಿರ್ಣಯ ಮಾಡಲಾಗಿದೆ, ಯಾರ್ಯಾರು ಏನು ಉತ್ತರಗಳನ್ನು ನೀಡಿದ್ದಾರೆ ಸರ್ಕಾರಕ್ಕೆ, ಏನು ಮಾಡಬೇಕನ್ನುವಂಥದ್ದನ್ನು ಯಾವ ನಿರ್ಣಯ ಮಾಡಿದ್ದಾರೆ ಅನ್ನುವಂಥದ್ದನ್ನು ತೋರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ, ಹೊಸದಾಗಿ ಬಂದವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಎಲ್ಲ ಕಡೆ ಸರ್ಕಾರಕ್ಕೆ ಮುಟ್ಟೋವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ದನ್ನು ನೀವೇ ನೋಡಿ. ಫಾರೆಸ್ಟ್ ಆಫೀಸರ್ಗೂ ಲೆಟರ್ ಮಾಡಿದ್ವಿ. ಆ ಥರ ಎಲ್ಲರಿಗೂ ಲೆಟರ್ ಮಾಡಿದ್ರು ಕೂಡ ದಿನ ಹೆಂಗೆ ಹೋಗುತ್ತಾ ಹಂಗಂಗೆ. ಮತ್ತೆ ಇವತ್ತು ಬಳ್ಳಾರಿನಿಂದ ನಮಗೆ ಬಳ್ಳಾರಿ ಫಾರೆಸ್ಟಿಂದ ಲೆಟರ್ ಬಂದಿತ್ತು. ಈಗ ಈ ಲೆಟರ್ ಏನಂತ ಬಂದಿತ್ತಪ್ಪ ಅಂತಂದರೆ, ಏನೋ 3 ತಿಂಗಳದಾಗ ರಿಸರ್ವ್ ಫಾರೆಸ್ಟ್ ಮಾಡ್ಕೊಂಡು ಬಿಡಬೇಕು ಈ ಏರಿಯಾದಾಗ ಅಂತೀನಿ. ಚಿಕ್ಕರಾಮಪುರ ಗ್ರಾಮಕ್ಕೆ ರಿಸರ್ವ್ ಫಾರೆಸ್ಟ್ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನಮ್ಮದು ಗ್ರಾಮಸ್ಥರದ್ದು ಮನವಿ ಫಾರೆಸ್ಟ್ನವ್ರಿಗೆ ಏನಪ್ಪ ಅಂತಂದರೆ, ನಿಮ್ಮದು ಸರ್ವೆ ನಂಬರ್ 136 ಏನೈತಿ, ಅದ್ರಾಗ 198 ಎಕರೆ ನೀವು ತೋರಿಸ್ತೀರಿ, ಹೆಕ್ಟರ್ ನೀವು ತೋರಿಸ್ತೀರಿ. ಅದಕ್ಕೆ ಅಂತ ಹೇಳಿ ನಾವೇನಂತೀವಿ, ನಮ್ಮದು ಒಂದು 15 ಎಕರೆ ಪ್ರದೇಶ ನಮ್ಮ ಗ್ರಾಮ ಇರೋದಷ್ಟೇ. ಒಂದು 15ರಿಂದ 30 ಎಕರೆ ಹೆಚ್ಚು ಕಡಿಮೆ. ಆದಷ್ಟು ನಮಗೆ ಆದಷ್ಟು ಬಿಟ್ಕೊಡ್ರಿ, ನಮಗೆ ಬದುಕಾಗ ಅದನ್ನು ದಾರಿ ಮಾಡಿಕೊಡ್ರಿ ಅಂತ ನಾವು ನಮ್ಮ ಫಾರೆಸ್ಟ್ನವ್ರಿಗೆ, ನಮ್ಮ ಮಿನಿಸ್ಟರ್ನವ್ರಿಗೆ, ನಮ್ಮ MLA ಸಂಬಂಧಪಟ್ಟಿರೋ MLA ಅವ್ರಿಗೆ, MP ಅವ್ರಿಗೆ, ಎಲ್ಲರಿಗೂ ಸರ್ಕಾರ ಅವ್ರಿಗೆ ನಾವು ಮನವಿ ಮಾಡ್ಕೊತೀವಿ. ಇದಿಷ್ಟು ನಮಗೆ ಸಹಾಯ ಮಾಡಿಕೊಡ್ರಿ ಅಂತ ಕೇಳ್ಕೊತೀವಿ. ಇವತ್ತೇನು ಪ್ರಾಧಿಕಾರದಿಂದ ಚಿಕ್ಕರಾಮಪುರ ಘೋಷಣೆ ಆಗೈತೆ ಅಂತೇಳಿ ನಮ್ಮ ಪಂಚಾಯತಿಯಿಂದ ಮೇಲಾಧಿಕಾರಿಗಳು ಲೆಟರ್ ಏನು ಬಂದಿತ್ತಲ್ಲ, ಇದು ಬರೀ ಚಿಕ್ಕರಾಮಪುರ ಅಲ್ಲ, ಈ 4 ಪಂಚಾಯತಿಗೆ ಮುಂದೆ ಐತೆ. ನಮಗೆ ಪ್ರಾಧಿಕಾರ, ರೆವಿನ್ಯೂ, ಏನು ಫಾರೆಸ್ಟ್ ಅಂತೇಳಿ ಮುಂದೆ ಎಲ್ಲರಿಗೂ ಇದು ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ಚಿಕ್ಕರಾಮಪುರ ಬಂದೈತಂದ್ರೆ ಸುಮ್ಮನೆ ಇರ್ಬೋದು, ಎಲ್ಲರೂ ಸೇರಿ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಸೀಮಿತ ಆಗ್ತದೆ. ಈಗೇನು ಇವಾಗ ಇಲ್ಲಿ ಮನೆ ಸ್ಟಾರ್ಟ್ ಮಾಡಿದಾಗ ಅವರು ಹೇಳ್ಬೇಕಾಯ್ತು. ಇವಾಗ ಫಾರೆಸ್ಟ್ ಐತೆ, ರೆವಿನ್ಯೂ ಐತೆ ಅಂತಂದ್ರೆ ನಾವು ತಾತ ಮುತ್ತಾತನ ಕಾಲದಿಂದ ಇಲ್ಲೇ ಜೀವನ ಮಾಡ್ಕೊಂಬಂದ್ವಿ. ಇಲ್ಲಿ ನಿಮ್ಮ ಚಿಕ್ಕರಾಮಪುರ ಅಲ್ಲ, ನಮ್ಮ ಆನೆಗೊಂದು ಕೂಡ ಅದೇ ಸಮಸ್ಯೆ ಐತೆ. ಗ್ರಾಮ ಟೌನ್ ಅಂತಾರೆ, ಫಾರೆಸ್ಟ್ ಅಂತಾರೆ, ರೆವಿನ್ಯೂ ಅಂತಾರೆ. ಈಗ ನಮ್ಗೆ ಕನ್ಫ್ಯೂಸ್ ಅದು ಸ್ಟೇಟ್ ಲೆವೆಲ್ ಇಶ್ಯೂ ಐತೆ ಅಂತಾರೆ. ಯಾವಾಗ ಅದನ್ನು ಸರ್ವೆ ಮಾಡಿ ಅದನ್ನು ಜನರಿಗೆ ಅನುಕೂಲ ಮಾಡ್ತಾರೆ ಅದನ್ನು ಒಂದು ಅರ್ಥ ಆಗ್ತಾ ಇಲ್ಲ. ಜನರಿಗೆ ದಿನ ದಿನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಹೋರಾಟ ಮಾಡಿ ಇದನ್ನು ನಾವು ಸ್ಟೇಟ್ ಲೆವೆಲು, ಇದು ಮಂತ್ರಿಗಳ ಗಮನಕ್ಕೆ, ಇಲ್ಲ MP ಅವರ ಗಮನಕ್ಕೆ ನಾವು ಇಟ್ಟು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಿದಾಗ ನಮಗೆ ಇನ್ನು ನಮ್ಮ ತಾತ ಮುತ್ತದ ಕಾಲದಾಗ ನಾವು ಇಲ್ಲಿ ಜೀವನ ಏನು ಮಾಡ್ತಾ ಇದ್ವಿ ಎಲ್ಲರೂ ಸೇರಿ ನಾವು ಮಾಡೋಕ್ಕಾಗ್ತದೆ. ಹಂಗಾಗಿ ಇವಾಗ ಚಿಕ್ಕರಾಮಪುರ ಅವ್ರದ್ದು ಆನೆಗೊಂದಿ ಆಗಿರ್ಬೋದು, ಬಸವನದುರ್ಗ, ಜಂಗ್ಲಿ ಎಲ್ಲ ಇದೇ ಸಮಸ್ಯೆ ಹೇಳ್ತಾ ಇದ್ದಾರೆ. ಇದನ್ನು ಮುಂದಿನ ದಿನ ನಾವು ಎಲ್ಲರೂ ಸೇರಿ ಹೋರಾಟ ಮಾಡಿ ನಮ್ಮ ಮೂಲವಾಸಿಗಳು ಎಲ್ಲಿ ಮಾಡ್ತಾರೆ ಅಲ್ಲೇ ನಾವು ಜೀವನ ಮಾಡ್ಕೊಂತೇಳಿ ನಾವೆಲ್ಲ ಹೋರಾಟ ಮಾಡೋಣ ಅಂತೇಳಿ ನಾನು ಎಲ್ಲರಿಗೂ ಪರಗೂ ನಾನು ಧನ್ಯವಾದ. ಅಂಚಿನಲ್ಲಿ ನಿಂತಿರ್ತಕ್ಕಂಥ ನಾವೆಲ್ಲರಿಗೂ ನಿಜವಾಗ್ಲೂ ಇದೊಂದು ದಯನೀಯ ಸ್ಥಿತಿ. ನಾವು ಎಷ್ಟೋ ಸುಮಾರು ವರ್ಷಗಳಿಂದ 5-6 ತಲೆಮಾರುಗಳಿಂದ ಇಲ್ಲಿ ವಾಸಿಸಿ ನಮ್ಮ ಉಳಿವಿಗಾಗಿ ನಾವು ಇಲ್ಲಿ ಬಡದಾಡೋ ಪರಿಸ್ಥಿತಿ ಬಂದಿದೆ. ಡೆವಲಪ್ಮೆಂಟ್ ನಿಜವಾಗ್ಲೂ ಬೇಕು, ಆದರೆ ವಸತಿಯ ಜೊತೆಗೆ ಜನಗಳ ಜೊತೆಗೆ ಡೆವಲಪ್ಮೆಂಟ್ ಆದರೆ ಚೆನ್ನಾಗಿರುತ್ತೆ. ಜನಗಳಿಗೆಲ್ಲ ದೂರ ಇಟ್ಟು ಡೆವಲಪ್ಮೆಂಟ್ ಇದೆಂಥ ಡೆವಲಪ್ಮೆಂಟು. ಇದಕ್ಕೆ ಈಗ ಪ್ರಾಧಿಕಾರವರೇ ಹೇಳಿ ಇದಕ್ಕೆ ಒತ್ತು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅರಣ್ಯದವರು ಇಷ್ಟು ದಿವಸ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ, ಲಕ್ಷ್ಮೀಪುರ ಕಾದಿಟ ಅರಣ್ಯ ಅದು ಇದು ಅಂತೇಳಿ ಎಲ್ಲ ಊರುಗಳಲ್ಲಿ ಇದು ಸಮಸ್ಯೆ ಇದೆ. ನಾವು ಮೂಲಭೂತ ಸೌಕರ್ಯ ಕೊಡಬೇಕಾದ್ರೆ ನಾವು ಎಲ್ಲ ಕೊಟ್ಟಿದ್ದ ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂಥ ಅವ್ರಿಗೆ ಒಂದು ವಿಶೇಷ ಕಾನೂನು ಇದೆ. ಅರಣ್ಯದ ಅಂಚಿನಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಅವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು. ಅವರಿಗೆ ಉಳಿವಿಗಾಗಿ ಅವರಿಗೆ ನಾವು ಎಲ್ಲರೂ ಹೋರಾಟ ಮಾಡಬೇಕಂತೇಳಿ ಇದೆ. ಈಗ ಹಾಗಾಗಿ ನಾವೆಲ್ಲರೂ ಇಲ್ಲೆಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ವಸತಿಗಳಲ್ಲೂ ಅಲಾಟ್ ಆಗಿದೆ, ಬಸವ ವಸತಿಯಲ್ಲೇ ಆಗಿದೆ, ಅಂಬೇಡ್ಕರ್ ವಸತಿ ಆಗಿದೆ, ಶಾಲೆ ಐತೆ, ಅಂಗನವಾಡಿ ಐತೆ, ರೋಡ್ ಐತೆ, ನೀರು ಐತೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಕೂಡ ನಾವು ಜನವಸತಿಗೆ ನಾವೆಲ್ಲರೂ ಹಕ್ಕುದಾರೇ ಇಲ್ಲಿ ಇರೋದಕ್ಕೆ. ನಮ್ಮನ್ನು ಯಾರೂ ಅಷ್ಟು ಸಾಮಾನ್ಯವಾಗಿ ಬಿಡಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ನಾವು ಉತ್ಪ್ರೇಕ್ಷೆಯಾಗಿ ನೋಡದೆ ಒಟ್ಟಾರೆಯಾಗಿ ಒಕ್ಕರಲಾಗಿ ಹೋರಾಡಬೇಕು. ಇದನ್ನು ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಏನೋ ನಮ್ಮ ಆವೇಶಕ್ಕೊಳಗಾಗಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಇದನ್ನು ಕಾನೂನಾತ್ಮಕವಾಗಿ ನಾವು ಜಟಿಲವಾದಂಥ ಸಮಸ್ಯೆಗಳನ್ನು ನೀಟಾಗಿ ಒಂದೊಂದಾಗಿ ಬಿಡಿಸ್ಕೋಬೇಕಾಗಿದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ MP MLAಗಳು, ಆದರೂ ಊರಿನ ಹಿರಿಯರು, ಗಣ್ಯರು, ಅನುಭವಿಗಳು, ಫಾರೆಸ್ಟ್ನವರು, ಪ್ರಾಧಿಕಾರದ ಎಲ್ಲರೂ ಅವ್ರನ್ನೆಲ್ಲರನ್ನ ಅವ್ರನ್ನ ಗಣನೆಗೆ ತೆಗೆದುಕೊಂಡು ನಾವು ನೀಟಾಗಿ ಇದನ್ನು ಸೂಕ್ಷ್ಮವಾಗಿ ಒಂದು ಬೆಣ್ಣೆಯಲ್ಲಿ ಕೂದಲು ಎಳೆಯ ತೆಗೆದಷ್ಟೇ
ನೀಟಾಗಿ ಇದನ್ನು ಬಗೆಹರಿಸ್ಕೊಳ್ಬೇಕಾಗಿದೆ. ಇದು ನಮ್ಮ ಹಕ್ಕು. ನಾವಿಲ್ಲಿ ಇರೋದು ನಮ್ಮ ಹಕ್ಕು. ಅದನ್ನು ಎಲ್ಲರೂ ಸೇರಿ ಇವತ್ತು ಬರೀ ಅಂಜನಹಳ್ಳಿಗೆ ಚಿಕ್ಕರಾಂಪುರ 2 ಮಾತ್ರ ಇದು ಸಮಸ್ಯೆ ಅಲ್ಲ, ನಮ್ಮ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ಸಮಸ್ಯೆ ಆಗಿದೆ, ಜ್ವಲಂತ ಸಮಸ್ಯೆ ಆಗಿದೆ ಇದು. ಫಸ್ಟ್ ಆಫ್ ಆಲ್ ಅವ್ರದ್ದು ಫಾರೆಸ್ಟಿನ ಗಡಿ ಗುರುತನೇ ಆಗಿಲ್ಲ. ಫಾರೆಸ್ಟ್ ಗಡಿ ಗುರುತು ಯಾವುದು ಎಲ್ಲಿವರೆಗೆ ಐತೆ, ಅರಣ್ಯ ಇದು ಕಂದಾಯ ಇಲಾಖೆ ಎಲ್ಲಿಗೈತೆ, ನಿಮ್ಮದು ಗಡಿ ಯಾವುದಪ್ಪ ತೋರಿಸ್ರಿ ಅಂದರೆ ಅವ್ರ ಹತ್ರ ಉತ್ತರ ಇಲ್ಲ ಇದುವರೆಗೂ. ಆದರೆ ಫಾರೆಸ್ಟ್ನವ್ರು ಇರಬೇಕಾಗಿತ್ತು ಇಲ್ಲಿ. ಆ್ಯಕ್ಚುಲಿ ಯಾರು ಈ ಟೈಮಲ್ಲಿ ಇಲ್ಲ. ಈ ನಾವೆಲ್ಲ ಮಾತಾಡಬೇಕಾದ್ರೆ ಇದನ್ನೆಲ್ಲ ಇಂಥ ಜ್ವಲಂತ ಜಟಿಲವಾದ ಸಮಸ್ಯೆ ಇರಬೇಕಾದ್ರೆ ಅವ್ರ ಫಾರೆಸ್ಟ್ನವರು ಅಧಿಕಾರಿಗಳು 100% ಇರಲೇಬೇಕಾಗಿತ್ತು. ಯಾಕಂದರೆ ನಮ್ಮ ಒಂದು ಅಹವಾಲುಗಳು ಅವ್ರಿಗೆ ಗೊತ್ತಾಗಬೇಕಲ್ಲ. ನಾವೇ ಮಾತಾಡ್ಕೊಂಡು ನಾವೆಲ್ಲ ಊರಿದ್ದೀರಿ, ಗಣ್ಯರಿದ್ದೀವಿ, ನಾವೆಲ್ಲ ನಿಮ್ಮ ಪರವಾಗಿ ನಾವೆಲ್ಲರೂ ಹೋರಾಟ ಮಾಡೋಕೆ ನಿಂತ್ಕೊಂಡಿರೋದೆ. ಯಾರಿಗೆ ಮುಟ್ಟಬೇಕಿದು ಕೂಗು ತಾನೇ? ಅದಕ್ಕೆ ಅವ್ರ ಅಧಿಕಾರಿಗಳೇ ಇರಬೇಕಾಗಿತ್ತು. ಇವತ್ತು ನಾವು ಅಧಿಕಾರಿಗಳನ್ನ ಕರೆಸಿ ಮಾತಾಡಬೇಕಾಗಿತ್ತು. ಈ ಪತ್ರಕರ್ತರ ಮುಖಾಂತರ ಆದರೂ ಕೂಡ ನಮ್ಮ ಅಹವಾಲುಗಳೆಲ್ಲ ಅವ್ರಿಗೆ ಮುಟ್ಲಿ. ಇದನ್ನ ಹಂತ ಹಂತವಾಗಿ ಯಾವುದೇ ಉತ್ಪ್ರೇಕ್ಷೆ ಉದ್ವೇಗಕ್ಕೆ ಒಳಗಾಗದೇ ನಾವು ಎಲ್ಲರೂ ಸೇರಿ ಹೋರಾಟ ಮಾಡಬೇಕಾಗಿದೆ. ದಯವಿಟ್ಟು ಇದು ನಮ್ಮ ಹಕ್ಕು, ಇದು ನಾವಿಲ್ಲಿ ಇಲ್ಲೇನು ಉಳಿತಾ ಇದ್ವಿ, ಇದೆಲ್ಲ ನಮ್ಮ ಹಕ್ಕು ಅಂತೇಳಿ ಹೇಳ್ತಾ ಇದನ್ನ ಸೂಕ್ಷ್ಮವಾಗಿ ನಾವೆಲ್ಲರೂ ಸೇರಿ ಬಗೆಹರಿಸೋಣ. ಇದಕ್ಕೆಲ್ಲರ ಹಿರಿಯರು ಆಗರು ಜನಪ್ರತಿನಿಧಿಗಳು ಎಲ್ಲರ ಸಹಕಾರ ಬೇಕು. ಈ ಫಾರೆಸ್ಟ್ನ ಉಳಿಸ್ಕೋಬೇಕನ್ನೋ ಒಂದು ಕಾನೂನು ಐತಿ. ಹಿಂಗಾಗಿ ಆ ಕಾನೂನಿನ ಅಡಿಯಲ್ಲಿ ನಾವೆಲ್ಲ ಹೋಗ್ಬೇಕಾಗ್ತದೆ. ಕಾನೂನು ಬಿಟ್ಟು ನಾವೇನೋ ಮಾಡೋಕ್ಕೆ ಬರೋಂಗಿಲ್ಲ. ಹಿಂಗಾಗಿ ನಾವು ಮೂಲ ನಿವಾಸಿಗಳು ನಮ್ಮನ್ನು ಒಕ್ಕಲೆಬ್ಬಿಸಬಾರ್ದು ಅಂತೇಳಿ ನಾವೆಲ್ಲ ಈ ಅರ್ಜಿಗಳನ್ನು ಕೊಟ್ಟು ಏನಾದ್ರು ಒಂದು ದಾರಿ ಮಾಡ್ಕೊಂಡು ಹೋದ್ರೆ ಮಾತ್ರ ದಾರಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಬುಡಕಟ್ಟು ನಾವೇನು ಎಲ್ಲಿಂದ ನಾವು ಬದುಕಿದ್ದೀವಿ, 3-4 ತಲೆಮಾರುಗಳಿಂದ ಬದುಕಿದ್ದೀವಿ. ಇದಕ್ಕೆ ಸೊಲ್ಯೂಷನ್ ಒಂದೇ, ಈಗ ಲೆಟರ್ ಕರೆಸ್ಪಾಂಡೆನ್ಸಿ ಮಾಡಬೇಕು ಮತ್ತು ನಿಮ್ಮೆಲ್ಲರ ಸಹಕಾರ ಮತ್ತು ಎಲ್ಲರ ಜೊತೆಗೆ ಲಲಿತಾರಾಣಿ ಅಮ್ಮರ ಮಾರ್ಗದರ್ಶನದಲ್ಲಿ ಏನೇ ಹೋರಾಟ ಇರಲಿ ನಾವು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮತ್ತು ಪ್ರಶ್ನಾತೀತವಾಗಿ ನಮ್ಮೆಲ್ಲರ ಪರವಾಗಿ ಇದು ಒಂದೇ ಏನು ಮಾಡ್ಬೇಕಾಗಿತ್ತಂದ್ರೆ ಗ್ರಾಮ ಠಾಣವನ್ನ ಫಿಕ್ಸ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಅದನ್ನ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಅವಾಗಿನ ಅಧಿಕಾರಿಗಳು ಅಥವಾ ಅಲ್ಲಿ ಇರ್ತಕ್ಕಂಥ MLAಗಳು ಅದನ್ನು ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಹೀಗಾಗಿ ಏನಾಗಿತ್ತಂದರೆ ಈಗ ಏನೇ ಒಂದು ಗ್ರ್ಯಾಂಟ್ ಬರ್ಬೇಕಂತಂದರೆ ಅದನ್ನ ಕೊಡ್ತಾರೆ. ಸಮುದಾಯ ಭವನ ಕೊಡ್ತಾರೆ, ಜನತಾ ಮನೆ ಕೊಡ್ತಾರೆ, ಮತ್ತೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಎಲ್ಲ ಕೊಡ್ತಾರೆ. ಆದರೆ ಅಧಿಕಾರಿಗಳು ಏನು ಮಾಡ್ತಾರೆ, ಆಮೇಲೆ ಇದೆಲ್ಲ ಫಾರೆಸ್ಟ್ ಅಂತ ಹೇಳಿ ಇವು ಇದ್ರಾಗ ಒಂದು ಕೆಲವೊಂದು ಡಾಕ್ಯುಮೆಂಟ್ಸ್ ಏನು ನಾವು ಹಚ್ಚಿ ಕೊಡ್ತೀವಿ. ಈಗ ಹೊಸದಾಗಿ ಬರ್ತಾ ಇರೋದು ಯಾವ ಎಂಟ್ರಿ ಆಗಿಲ್ಲ, ಏನಿಲ್ಲ. ಇವ್ರು ಏನಂತಾರೆ ಎಲ್ಲರೂ ಎಂಟ್ರಿ ಇಲ್ಲ ನಿಮ್ಮದು 1988ರಿಂದ ಮತ್ತು 1989ರಿಂದ DCP ಎಂಟ್ರಿ ಮಾತ್ರ ಪಂಚಾಯತಿಗೆ ಇರೋದು. ಅವಾಗ ನಮ್ಮ ಮಂಡಳ ಪಂಚಾಯತಿ ಇರ್ತದೆ, ಹಂಗಾಕ ಅದು ಅವಾಗಿಂದನೇ ಎಂಟ್ರಿ ಇರೋದು. ಆದರೆ ಅದಕ್ಕಿಂತ ಹಳೇದ್ರಕ್ಕಿಂತನೂ ನಮ್ಮ ತನಕ 1980 ತನಕ ನಮ್ಮ ತನಕ ಹೌಸ್ ಟ್ಯಾಕ್ಸ್ ಕಟ್ಟಿದ್ದು ಇದಾವೆ ಕೆಲವೊಂದು. ಇದು ಮಾಹಿತಿ ನಮ್ಮ ಪಂಚಾಯತಿಗೆ ಸಿಗಂಗಿಲ್ಲ, ಆದರೆ ಕೆಲವೊಂದು ನಮ್ಮ ಯಜಮಾನರು ತಂದಿಟ್ಟಿದ್ದು 1980ರಿಂದ. ಮತ್ತು ನಮ್ಮ ತಾತನಾರು ಅವರು ಹುಟ್ಟಿರೋದು ಅವು ಎಲ್ಲ ನೋಡಿದ್ರಪ್ಪ ಅಂದ್ರೆ 1960ರಿಂದನೇ ಇದಾವೆ. ಫಾರೆಸ್ಟ್ ಆ್ಯಕ್ಟ್ ಏನಂತೈತಿ 1975ರಿಂದ ಆ್ಯಕ್ಟ್ ತೊಗೋಬೇಕಂತ ಐತಿ. ಆದ್ರೆ ನಮ್ಮ ತಾತನಾರು ಅವರೆಲ್ಲರೂ ಹುಟ್ಟಿರೋದು 1960ರಿಂದ ಐತಿ. ಕೆಲವೊಂದು ಅವಾಗಿನ ಊಟ ಮಂದಿ ಏನು ಮಾಡ್ಕೊಂಡಿಲ್ಲ, ಆಧಾರ್ ಕಾರ್ಡ್ ಇದ್ದಿದ್ದಿಲ್ಲ, ರೇಷನ್ ಕಾರ್ಡ್ ಅಂತೂ ಯಾವ ಇದ್ದಿದ್ದಿಲ್ಲ. ಕೆಲವೊಂದು ಮಾಡಿಸ್ಕೊಂಡಿದ್ದು ಹಳೆಗಿಂತ ಹಳೇದಪ್ಪ ಅಂತಂದರೆ ನಮ್ಮ ತನಕ ಇವತ್ತಾದರೂ ನಿಮಗೆ 1973 ಮಟ್ಟ ನಾವು ನಿಮಗೆ ಡಾಕ್ಯುಮೆಂಟ್ಸ್ ಕೊಡೋಕೆ ರೆಡಿ ಇದ್ದೀವಿ ಅಂತ ನಾನು ಕೇಳ್ತಿದ್ದೀನಿ. ಆದಷ್ಟು ನಮಗೆ ನೀವು ಸಹಾಯ ಮಾಡ್ಕಾರ. ಇದು ನಮಗೆ ನಮ್ಮ ಪ್ರದೇಶ ಒಂದು 15ರಿಂದ 30 ಎಕರೆ ಏನೈತಿ ಇದು ಬಿಟ್ಕೊಡ್ರಿ ಅಂತ ಕೇಳ್ತಿದ್ದೀನಿ. ನೀವು ಏನೋ ದುನಿಯಾದ ಮಾಡ್ಕೇರಿ, ನೀವು ಡೆವಲಪ್ ಮಾಡ್ಕೇರಿ. ಆಂಜನೇದ್ರ ಬೆಟ್ಟಕ್ಕೆ ಹೆಂಗೆ ಅದು ಫಾರೆಸ್ಟ್ನಾಗೆ ಇರೋದು, ಆಂಜನೇದ್ರ ಬೆಟ್ಟ ಕೂಡ ನೀವು ಅದು ಹೆಂಗೆ ಡೆವಲಪ್ ಮಾಡೋಕೆ ಅದು ಪ್ರದೇಶ ಹೆಂಗೆ ತೊಗೊಳ್ಕರ ಬಿಟ್ಕೊಟ್ಟಿರಿ, ಅದೇ ರೀತಿ ನಮಗೂ ಬಿಟ್ಕೊಡ್ರಿ ಅಂತ ನಾವು ಕೇಳ್ತಿದ್ದೀವಿ. ಇದು ರಿಕ್ವೆಸ್ಟ್. ಇದು ಒಂದು ರಿಸರ್ವ್ ಫಾರೆಸ್ಟ್ನಿಂದ ನಮ್ಮ ಒಂದು ಚಿಕ್ಕರಾಂಪುರ ಗ್ರಾಮ ಆಯಿತು, ಲಕ್ಷ್ಮೀಪುರ ಆಯಿತು, ಏನು ಟೋಟಲ್ 4 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಒಂದು ಗ್ರಾಮಗಳನ್ನು ಜನರು ವಾಸಿಸುವಂಥ ಒಂದು ಮನೆಗಳನ್ನು ಕೈ ಬಿಟ್ಟು ಮುಂದೊಂದು ಅವ್ರು ಬಿಟ್ಟದ್ದು ಮಾಡಿಕೊಂಡ್ರೆ ಚಲೋ. ಇಲ್ಲಾಂದರೆ ಉಗ್ರ ಹೋರಾಟಕ್ಕೂ ತಯಾರಾಗಿ ನಾವು 4 ಗ್ರಾಮ ಪಂಚಾಯತಿ ಪರವಾಗಿ ನಾನು ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಇದನ್ನು ಗಂಭೀರವಾಗಿ ತಗೋಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅಂಜನಾದ್ರಿಯ ಒಂದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೂ ಅಡ್ಡಿಪಡಿಸುವಂಥ ಒಂದು ಗ್ಯಾರಂಟಿಯನ್ನು ಕೊಡ್ತೀವಿ. ಅಡ್ಡಿಪಡಿಸ್ತೀವಿ, ಇದು ಮಾತ್ರ ಪಕ್ಕ. ಈಗ ನಾವು ಏನಂದರೆ ಈ ಒಂದು ಕೈ ಬಿಡಲಿಲ್ಲ ಅಂದರೆ ಅಂಜನಾದ್ರಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದಂತೆ ಕಾರ್ಯಗಳನ್ನು ನಾವು ಮಾಡ್ತೀವಿ, ಅದಕ್ಕೆ ನಿಂದಿರ್ತೀವಿ. ನಮಗೆ ಮುಂದಿನ ವೇಳೆ ನೀರಿಲ್ಲ ಅಂತಾರ, ಬೇರೆ ಕೆಲಸ ಇಲ್ಲ ಮಾಡೋಕ್ಕೆ, ಅದೇ ಕೆಲಸಕ್ಕೆ ನಿಂತು ಬಿಡ್ತೀವಿ ನಾವು ಕೂಡ ಮಾಡೋಕ್ಕೆ. ಇದು ರಿಕ್ವೆಸ್ಟ್, ಫಸ್ಟ್ ಹೇಳ್ತಾ ರಿಕ್ವೆಸ್ಟ್. ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಒಂದು ನಾವು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ.
ಅದಕ್ಕೆ ಅವರು ಒಲಿತರು ಓಕೆ, ಒಲಿಲಿಲ್ಲ ಅಂದರೆ ಉಗ್ರ ಹೋರಾಟ ಅಂತೂ ನಡೆಯೋದಂತೂ ಗ್ಯಾರಂಟಿ. ಇಷ್ಟು ಹೇಳಿ ನಾನು ನಮ್ಮ ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಾಮಾನ್ಯ ಸಭೆ ಇತ್ತು. 9ನೇ ತಾರೀಕು KDP ಮೀಟಿಂಗ್ ಇತ್ತು. ಆವತ್ತು ಮೀಟಿಂಗಿನ ದಿನವೇ ನಮ್ಮ ಲೆಟ್ರ್ ಬಂತು. ಲೆಟ್ರ್ ಬಂದು 2 ದಿವಸದಲ್ಲೇ ನಾವು ತಮಗೆ ಮಾಹಿತಿ ನೀಡೀವಿ. ಅದಾದ ನಂತರ ಗ್ರಾಮ ಪಂಚಾಯತಿಗೆ ಎಲ್ಲರನ್ನೂ ಕರೆಸಿ ತಮ್ಮೆಲ್ಲರಿಗೂ ಮಾಹಿತಿ ಕೊಟ್ಟಿವಿ. ಈ ಥರ ಬಂದಿದೆ, ಯಾಕಂದ್ರೆ ನಮ್ಮಲ್ಲಿ ಇದ್ದದ್ದು ಎಲ್ಲೆಲ್ಲಿ ಡಿಮ್ಯಾಂಡ್ ಯಾವ್ಯಾವ ಇಯರ್ನಾಗಿದೆ, ನಿಮಗೆಲ್ಲ ಎಷ್ಟು ಮನೆಗಳಿವೆ ಅವೆಲ್ಲ ಮನೆಗಳ ಸೇರಿಸಿ ನಾವು ಒಂದು ನಿಮ್ಗೆ ಮಾಹಿತಿ ಕೊಡ್ತೀವಿ. ಡಿಮ್ಯಾಂಡ್ ಜೆರಾಕ್ಸ್ ಕೊಡ್ತಾ ಇದ್ದೀವಿ. ಅವೆಲ್ಲ ಕೊಟ್ಟು ನಂತರ ನಿಮ್ಮ ದಾಖಲಾತಿಗಳು ಏನಿವೆ ಅವೆಲ್ಲವನ್ನೂ ಸೇರಿಸಿ ನೀವು ಮುಂದೆ ಹೋರಾಟ ಮಾಡಿರಿ ಅಂತ ನಾವು ವಿಷಯ ತಿಳಿಸೀವಿ. ಅವ್ರ ಮೇಲೆ ಅಧಿಕಾರಿಗಳಿಗೆ ಹೋಗ್ಬೋದು ಕೇಳ್ರಿ ಅಂತ ನಾವೆಲ್ಲರಿಗೂ ತಿಳಿಸ್ಬಿಟ್ಟಿವಿ. ಆ ಥರ ಹೇಳಿವಿ, ಅದು ಮುಚ್ಚಿಟ್ಟಿಲ್ಲ ನಾವು. ಇನ್ನು ನಮಗೂ ಅದ್ರೂ ತೊಂದರೆನೇ. ಒಂದು ಮನೆ ಕಟ್ಟಿವಿ, ನಾವೇ ಮನೆ ಕೊಟ್ಟಿವಿ, ಇಲ್ಲ ಅಂತ ಹೇಳಂಗಿಲ್ಲ. ಆ ಕೊಟ್ಟೋದಕ್ಕೆ ನಾವು NOC ಕೊಟ್ಟರೆ ಕೊಡೋಕೆ ನಮ್ಗೆ ಅದಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಪ್ರಾಧಿಕಾರ ಅಡ್ಡ ಇದೆ, ನಮ್ಗೆ ಪ್ರಾಧಿಕಾರ ಅಡ್ಡ ಇದೆ. ಯಾವುದೇ ಇರಲಿ ನಿಮ್ಮಲ್ಲಿ NOCಗೆ ಅಂತ ಲೆಟ್ರ್ ಬಂದ್ರೆ ಪ್ರಾಧಿಕಾರ ಡೈರೆಕ್ಟಾಗಿ ನಮಗೆ ಕಳಿಸ್ರಿ, ನಾವು ಕೊಡ್ತಾ ಇದ್ದೀವಿ. ನಿಮ್ಮಲ್ಲಿ ನೀವು ಏನು ಕೊಡ್ಬೇಕಂದ್ರೆ ಒಂದು ಜನನ ಒಂದು ಮರಣ ಇಷ್ಟು ಬಿಟ್ಟರೆ ಪಂಚಾಯತಿಗೆ ಯಾವುದೇ ಅಧಿಕಾರ ಇಲ್ಲ ಅಂತ ನಮ್ಗೆ ಪ್ರಾಧಿಕಾರ. ನಿಮ್ಮಲ್ಲಿ ಏನೇನು ದಾಖಲಾತಿಗಳಿದೆ ಅವೆಲ್ಲವನ್ನೂ ಸಬ್ಮಿಟ್ ಮಾಡ್ರಿ ಅಂತ ಹೇಳ್ಯಾರ. ಅದೇ ಸರ್, ಇದು ರಿಸರ್ವ್ ಫಾರೆಸ್ಟ್ ಆಗುತ್ತೆ ಅನ್ನೋಗೋಸ್ಕರ ನಾವು ಇದನ್ನ ಕಳಿಸ್ತೀವಿ. ಹೌದೌದು ಸರ್, ಈ ಮಾಹಿತಿ ಮತ್ತೆ ಫಾರೆಸ್ಟ್ ತಿಳಿಸೋ ಇವ್ರ ಕಡೆಯಿಂದ ನಾವು ಲೆಟರ್ ಮೂವ್ ಆಗ್ಬೇಕು ಸರ್. ನಮ್ಮ ಕಡೆಗೆ ಏನಿದೆ ದಾಖಲಾತಿಗಳು ಅವೆಲ್ಲ ಯಾವ್ಯಾವ ಡಿಮ್ಯಾಂಡ್ನಲ್ಲಿ ಏನಿದೆ ಅವೆಲ್ಲ ಕೊಡ್ತೀವಿ ಅಂತ ಹೇಳಿ, ನೀವು ಪೂರ ಹೋರಾಟ ಮಾಡ್ತೀನಿ ಅಂತಲೂ ಹೇಳ್ರಿ ಅಂತ ಹೇಳ್ಯಾರ ಅವರು. ಮಾಡ್ರಿ ಅಂತ ಹೇಳಿ ಸರ್. ಹೌದು ಸರ್, ಮುಂದೆ ನಿಮ್ಮ ಪ್ರೊಸೀಜರ್ ಏನು ಪಂಚಾಯತ್ ಇದು? ನಮ್ಮ ಪ್ರೊಸೀಜರ್ ನಮ್ಮ ಕಡೆಯಿಂದ ಏನು ಹೋಗ್ತಾ ಇಲ್ಲ ಸರ್. ಡಿಮ್ಯಾಂಡ್ ಆಗಿದ್ದು ಹೌದು ಸರ್, ಎಷ್ಟು ಮನೆಗಳದಾವ, ಹೌದು ಸರ್, ಎಷ್ಟು ಜನತಾ ಮನೆ, ಹೌದು ಸರ್, ಎಷ್ಟು ರಾಜೀವ್ ಗಾಂಧಿ, ಎಷ್ಟು ಬಸವ, ಎಷ್ಟು ಅಂಬೇಡ್ಕರ್, SC ST ಎಷ್ಟು ಅದಾರ, ಬ್ಯಾಕ್ವರ್ಡ್ ಎಷ್ಟು ಅದಾರ, ಅದ್ರಲ್ಲಿ ಇಷ್ಟು ಕೊಡ್ಬೇಕಾ ಕೊಡ್ತೀರಾ? ಇಲ್ಲ ಕೊಡ್ತೀವಿ ಸರ್. ಫಾರೆಸ್ಟ್ ಕೊಡ್ಬೇಕಲ್ಲ? ಇಲ್ಲ, ಇವ್ರಿಗೆ ನಾವು ಅದೇ ನಮ್ಗೆ ಕೊಡ್ರಿ ಅಂತ ಇವ್ರು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ರೆ ಆ ಲೆಟರ್ ನಾವು ಇದು ಕೊಡ್ತೀವಿ ಸರ್. ಮಾಹಿತಿ ಕೊಡ್ತೀರಾ? ಕೊಡ್ತೀವಿ ಸರ್, ಕೊಡ್ತೀವಿ. ಇಷ್ಟು ಜನ ಅದರ ಅಂತಾನು ಕೊಡ್ತೀವಿ ಸರ್. ಅವ್ರಿಗೆ ಮೀಟಿಂಗ್ ಮಾಡಿ ಜನರ ಮಾಹಿತಿನ ಅವ್ರ ಗಮನಕ್ಕೆ ಅದೇ ಕೊಡ್ತೀವಿ ಸರ್, ಕೊಡ್ತೀವಿ ಸರ್. ಅದನ್ನೆಲ್ಲ ಫೋಟೋಸ್ ಅದೆಲ್ಲ ಈ ತರ ಹೇಳಿಕೆ ಕೊಟ್ಟಾರ ಅಂತಾನೆ ಹೇಳ್ಕೊಡ್ತೀವಿ. ಇಲ್ಲಿ ವೈಯಕ್ತಿಕವಾಗಿ ಅಂದರೆ ಇಲ್ಲಿ ಯಾರೋ ಬಂದು ನಾವು ಮಾತಾಡೋದಂತಲ್ಲ. ಈಗ ಇಲ್ಲಿ ನಾವು ವಾಸವಾಗಿದ್ದೇವೋ ನಾವು ತೋರಿಸ್ಬೇಕಲ್ಲಿ ಮೊದಲು. ನಾವು ಅರಣ್ಯ ಇಲಾಖೆಯವ್ರಿಗೆ ನಾವು ಏನು ತೋರಿಸ್ಬೇಕಂದ್ರೆ ಇಲ್ಲಿ ಈಗ ಆಲ್ರೆಡಿ ಹೇಳಿದ್ರು, ಭಾಳಷ್ಟು ಜನ ಹೇಳಿದ್ರು ನಾವು ತಾತ ಮುತ್ತಾತ ಕಾಲಿಂದ ವಾಸ ಮಾಡಿದ್ವಿ ಅಂತ. ಅದಕ್ಕೆ ನಾನು ದಾಖಲಾತಿ ಕೊಡ್ಬೇಕು. ಆ ದಾಖಲಾತಿ ಏನಂದ್ರೆ ನಾನು ವಾಸವಾಗಿದ್ದೀನಿ ಅಂತಂದೇಳಿ ಆ ಮನೆಯ ಫೋಟೋ ವಿತ್ ಒಂದು ಅರ್ಜಿ, ಏನಂತ ತಕರಾರು ಅರ್ಜಿ. ಇಲ್ಲ ಅಲ್ಲ, ಕಾಮನ್ ಆಗಿ ಒಂದು ಅರ್ಜಿ ಇದ್ದೆ. ಆಮೇಲೆ ಈಗ ನಾನು ಈಗ ಜಸ್ಟ್ ನೋಡಿದೆ, ಹಕ್ಕುಪತ್ರ ಯಾವುದೋ ಒಂದಿದೆ, ಇಲ್ಲಿ ಯಾರೋ ಒಬ್ಬರು ತೋರಿಸಿದ್ರು ಅಲ್ಲ. ಆ ಥರ ಯಾವ ಥರ ದಾಖಲಾತಿ ಇತ್ತಂದ್ರೆ ದಾಖಲಾತಿ ಹಚ್ಚಿ, ಈಸ್ ಇಂಪಾರ್ಟೆಂಟ್ಸ್. ಆ ದಾಖಲಾತಿಗಳೇ ನಮ್ಮನ್ನು ಕಾಪಾಡೋದು. ನಿಮ್ಮಲ್ಲಿ ಯಾರಾದ್ರೂ ಇರ್ತದೆ, ಹಳೆಯ ಕಾಲದ ಇರ್ತವೆ, ತೆಗೆದು ನೋಡಿ. ಒಂದು 2 ದಿವಸ ಆದ್ರೆ ಚಿಂತಿಲ್ಲ, ಸ್ವಲ್ಪ ಹುಡುಕಾಡಿ. ದೊಡ್ಡ ಮಟ್ಟದಲ್ಲಿ ಹೈಯರ್ ಅಧಿಕಾರಿಗಳು ಯಾರು DC, AC, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನವರು, CEO, ಗ್ರಾಮ ಪಂಚಾಯತಿ EO, ಈ ಮಟ್ಟದಲ್ಲಿ ಒಂದು ಮುಖ್ಯವಾದ ಸಭೆಯನ್ನು ಆದಷ್ಟು ಜಲ್ದಿ ಕರಿಬೇಕಂತೇಳಿ ಈ ಸಭೆ ಮೂಲಕ ಅವ್ರನ್ನ ನಾವು ಕೋರ್ತಾ ಇದ್ದೀವಿ. ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಬೇಕು. ನಾವು ನಮ್ಮಲ್ಲಿ ಯಾರ ಹತ್ರ ತೀರಾ ಹಳೆಯದು ಡಾಕ್ಯುಮೆಂಟ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಸಣ್ಣ ಪುಟ್ಟ ಅರ್ಧೋಗಿರೋದು ಇಂಚು ಸ್ವಲ್ಪ ಆದರೂ ಡಾಕ್ಯುಮೆಂಟ್ ಇದ್ದರೆ ಎಲ್ಲರನ್ನು ಕಲೆಕ್ಟ್ ಮಾಡಿ ಎಲ್ಲರ ಪರವಾಗಿ ಊರಿನಲ್ಲಿ ಒಂದು 2, 3, 4 ಜನ ನಿಂತ್ಕೊಂಡು ಇದಕ್ಕೆ ಆ ದಾಖಲಾತಿಗಳನ್ನು ಇಟ್ಕೊಂಡು ಅವತ್ತು ಸಭೆಯಲ್ಲಿ ಮಾತಾಡೋದ್ರ ಜೊತೆಗೆ ಇದನ್ನು ನಾವು ಅಲ್ಲಿ ಹೈಯರ್ ಲೆವೆಲಲ್ಲಿ ಮಟ್ಟದಲ್ಲಿ ನಾವು ಮುಟ್ಟಿಸಬೇಕಾಗಿದೆ. ಆ ಸಭೆಯಲ್ಲಿ ನಾವು ತೀರ್ಮಾನ ಮಾಡಬೇಕು, ನಾವು ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಬೇಕಂತ. ಹೌದಾ ಸರ್? ಈ ಚಿಕ್ಕರಾಂಪುರ ಅಲ್ಲದೆ ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ಹಳ್ಳಿ ಕೂಡ ಈ ಸಮಸ್ಯೆ ಆಗ್ಬೋದು. ಈ ನಮ್ಮ ಅಂಜನಾದ್ರಿ ಬೆಟ್ಟ ಡೆವಲಪ್ಮೆಂಟ್ ಆಗೋದು ನಮ್ಗೆ ಖುಷಿನೇ. ಆದ್ರೆ ಇಲ್ಲಿ ವಾಸಿಸ್ತಕ್ಕಂಥ ಜನಗಳನ್ನ ಮನೆಗಳನ್ನ ಖಾಲಿ ಮಾಡಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ದುರಂತ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ಬಹಳ ಕೂಲಿ ಮಾಡಿ ಜೀವನ ಮಾಡಿರ್ತಕ್ಕಂಥ ಜನಗಳು ತುಂಬಾ ವರ್ಷಗಳಿಂದ ಇಲ್ಲಿ ವಾಸ ಮಾಡಿದ್ದಾರೆ. ಈಗ ನಾವು ನಿಮ್ಮ ಅಧಿಕಾರಿಗಳು ಎಲ್ಲ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಈಗ ಸುಮಾರು ವರ್ಷಗಳಿಂದ ಇಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನು ಈಗಾಗಲೇ ಕೆಲವು ಜನಗಳ ಹತ್ರ ಇಲ್ಲಿ ಹಕ್ಕುಪತ್ರ ಇಶ್ಯೂ ಕೂಡ ಆಗಿದೆ. ಅವುಗಳನ್ನೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಆಗ ಸರ್ವ ಸದಸ್ಯರು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ. MLA ಇರ್ಬೋದು, MP ಇರ್ಬೋದು, ಮಿನಿಸ್ಟರ್ ತನಕನೂ ನಾವು ನಿಮ್ಮ ಜೊತೆಗೆ ನೀವು ಹೋರಾಟದ ಜೊತೆಗೆ ನಾವು ಕೈಗೂಡಿಸ್ತೀವಿ. ನಮ್ಮ ಈ ಪ್ರದೇಶವನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನು ಮಾಡೋಣ ಎಲ್ಲರೂ. ಯಾಕಂದ್ರೆ ಈ ಪ್ರದೇಶನ ಉಳಿಸ್ಕೊಂಡ್ರೆ ಮುಂದಿನ ಬೇರೆ ಹಳ್ಳಿಗಳನ್ನು ಕೂಡ ನಾವು ಉಳಿಸ್ಕೋಬಹುದು.
ಈ ಸಮಸ್ಯೆ ಬಗೆಹರಿಬೇಕಾದ್ರೆ ನಾವೇನು ಸುತ್ತಮುತ್ತ ಹಳ್ಳಿಯವರು ಅದೀವಲ್ಲ, ಒಗ್ಗಟ್ಟಾಗಬೇಕು, ಸ್ಟ್ರೈಕ್ ಆಗಬೇಕು. ಯಾರು ಬರೇ ಬಾಯಿನಿಂದ ಯಾವ ಅಧಿಕಾರಿನೂ ಕೇಳೋದಿಲ್ಲ, ಯಾವ ಮೆಂಬರನ್ನು ಕೇಳೋದಿಲ್ಲ. MLA ಏನದಾನ ಈಗ, ಎಲ್ಲದಾನೆ ನಮಗೀಗ ಈ ಭಾಗದ MLA ಎಲ್ಲದಾನೆ, ಆತಕ್ಕೆ ಸಂಬಂಧಪಟ್ಟಂಥದ್ದು ಇದು ಬಂಧುಗಳೇ. ಅದಕ್ಕಾಗಿ ಎಲ್ಲರೂ ಒಮ್ಮತದಿಂದ ಸ್ಟ್ರೈಕ್ ಮಾಡಲೇಬೇಕು. ಸ್ಟ್ರೈಕ್ ಮಾಡಲಿಲ್ಲ ಅಂದ್ರೆ ನಮ್ಮ ಸಮಸ್ಯೆ ಬಗೆಹರೋದಿಲ್ಲ. ಸ್ಟ್ರೈಕ್ ಎಲ್ಲಿ ಮಾಡಬೇಕು? ಎಲ್ಲಿದ್ದ ಸಮಸ್ಯೆ ಬಂತು? ಎಲ್ಲಿದ್ದ ಸಮಸ್ಯೆ ಬಂತು? ಫಾರೆಸ್ಟ್ ಏನ್ ಮಾಡ್ತಾ? ಬಳ್ಳಾರಿ ಡಿಸ್ಟಿಕ್ನೊಳಗೆ ಎಷ್ಟು ಫಾರೆಸ್ಟ್ ಅಲ್ಲ, ರೇಂಜರ್ ಫಾರೆಸ್ಟ್ ಬಂಡೆಟ್ಟಿಲಿಂದ ಹಿಡಿದು ಉಪ್ಪದಗಳ್ಳಿ, ರಾಜಾಪುರ, ಅಂತಾಪುರ, ಚಿಗಂತಾಪುರ, ಮಾಲಾಪುರ, ಎಲ್ಲಿದೆ ಫಾರೆಸ್ಟ್? ಅದೇ ರೆಡ್ಡಿಗಾರ ಅಲ್ಲೇ ಮಾಡ್ಕೊಂಬಂದಲ್ಲ, ನಾನು ಅಲ್ಲೇ ಇದ್ದೀನಿ. ಅದಕ್ಕಾಗಿ ನಾವು ಅನ್ನ ಕೆಲಸಕ್ಕಾಗಿ ಬಂಧುಗಳೇ, ಸುಮ್ಮನೆ ನಾವು ಮಾತಾಡಿದ್ರಂತೂ ಬಗೆಹರೋದಿಲ್ಲ. ನಮ್ಮ ಒಮ್ಮತದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಮೀಟಿಂಗ್ ಕರೆದು ಮೀಟಿಂಗ್ನಿಂದ ತಿಳ್ಕೊಳ್ರಿ. ಒಬ್ಬರಿಗೆ ಆಗಿತ್ತು ಮತ್ತೆ ಇನ್ನೊಬ್ರಿಗೆ ಮಾಡ್ತಾರೆ, ಒಬ್ಬೊಬ್ಬರನ್ನ ಎಬ್ಬಿಸ್ಕೊಂತ ಹೊಂಟಾರೆ. ಫಾರೆಸ್ಟ್ ಇದ್ದಿಲ್ಲ, ನಾವು ಮನೆಗಳು ಕಟ್ಕೊಂಡು ಅವತ್ತ ಪಂಚಾಯತ್ ಅವ್ರು ಬಿಲ್ ಕೊಟ್ಟರು. ಎದಕ್ಕಾಗಿ ಕೊಟ್ಟರು? ಏನು ಫಾರೆಸ್ಟ್ ಇಲ್ಲ ಅಂದರು. ಎಲ್ಲೈತಿ ಈಗ? ನೀರಿನ ಕರ, ಮನೆ ಕರ, ಭೂಕರ, ರಸ್ತೆ ಕರ ಕಡಿಸ್ಕೊಂಡ್ರು. ಅವಾಗಿತ್ತಿಲ್ಲ ಫಾರೆಸ್ಟು, ಅವ್ರು ಏನಿರಿತ್ತಿಲ್ಲ, ಎಲ್ಲೈತಿ? ಈಗ ಅಂಜನೇಯನ ಗುಡ್ಡಕ್ಕೆ ಬರ್ತಕ್ಕಂಥ ಇನ್ಕಾಮ್ ನೋಡ್ಕೊಂಡು ಈಗ ಫಾರೆಸ್ಟು ಅದು ಒಂದು ಇದು ಒಂದು ಜನಗಳು ಇದ್ದಂಥವ್ರು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಬಂಧುಗಳೇ, ಎಲ್ಲರೂ ನಾವು ಒಗ್ಗಟ್ಟಾಗಿ ಒಮ್ಮತದಿಂದ ಹೋರಾಡೋಣ, ಅವಾಗ ಮಾತ್ರ ನಮ್ಮ ನ್ಯಾಯ ಸಿಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಅಣ್ಣ ತಮ್ಮಂದ್ರು ಒಂದು ಸಲಹೆ. ಈಗ ಈ ಫಾರೆಸ್ಟ್ ಕಾಯ್ದೆ ಪ್ರಕಾರ ನಿಮ್ಮೂರನ್ನ ಊರ್ಕೊಂಡಪ್ಪ ನಿಮ್ಮೂರನ್ನ ರಿಸರ್ವ್ ಫಾರೆಸ್ಟ್ ಸೇರಿಸ್ತೀವಿ ಅಂತೇಳಿ. ಫಾರೆಸ್ಟ್ ಬೇರೆ, ರಿಸರ್ವ್ ಫಾರೆಸ್ಟ್ ಬೇರೆ. ಫಾರೆಸ್ಟ್ ಇದ್ರೆ ಏನಾದರೂ ಕಾನೂನಲ್ಲಿ ಸ್ವಲ್ಪ ರಾಜ್ಯ ಸರ್ಕಾರ ಮಾಡ್ಬೋದು. ರಿಸರ್ವ್ ಫಾರೆಸ್ಟ್ ಇದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಮಗೀಗ ಅಬ್ಜೆಕ್ಷನ್ ಕರೆದಾರೆ, ನಮ್ಮ ಅಬ್ಜೆಕ್ಷನ್ ಕರೆದಾರೆ. ಈಗ ನಾವು ಯಾರ ಬಗ್ಗೆನೂ MLA ಬಗ್ಗೆ, MP ಬಗ್ಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡೋದು ಬೇಡ. ದಯವಿಟ್ಟು ನಿಮ್ಮಲ್ಲಿ ಯಾಜೆ ಸಹೋದರನ ಕೇಳ್ಕೊತೀನಿ, ಅವ್ರು ಏನು ಮಾಡಿದ್ರು ಬೇಡ, ಅವೆಲ್ಲ ಬೇಡ. ಈಗ ಸಮಸ್ಯೆ ಬಂದಿದೆ, ಎಲ್ಲರೂ ಕೈಕಾಲು ಹಿಡ್ಕೊಂಡು ಈ ಸಮಸ್ಯೆ ನಾವು ಪರಿಹಾರ ಮಾಡಬೇಕು. ನಾನು ಭಾಳ ಚಿಕ್ಕ ಹುಡುಗಿದ್ದೀನಿ, ಎಲ್ಲ ಇದ್ದಾರೆ ಅಮ್ಮವ್ರು ನೋಡಿದ್ದೀನಿ ನಾನು. ಇಲ್ಲೇ ಕಟ್ಟಿಗೆ ಹೊತ್ಕೊಂಡು ಅದು ಮಾಡಿ ಜೀವನ ಮಾಡಿದ್ದಾರೆ. ಈಗ ಅಂಜನಾದ್ರಿ ಬೆಳವಣಿಗೆ ಆಗಿದೆ, ಟೂರಿಸ್ಟ್ ಬಂದು ನಾವೆಲ್ಲ ಏನೋ ಒಂದು ವ್ಯಾಪಾರ ಮಾಡಿ ಏನೋ ಜೀವನ ಮಾಡ್ತಾ ಇದ್ದೀವಿ ಆತನ ದಯದಿಂದ. ಆದರೆ ಈ ಅಂಜನಾದ್ರಿಯನ್ನು ಉಳಿಸಿದವರು ನಾವೇ. ನೂರಾರು ವರ್ಷಗಳಿಂದ ಆನೆಗೊಂದಿ ರಾಜರ ಸಹಕಾರದಲ್ಲಿ ಈ ಒಂದು ದೇವಸ್ಥಾನವನ್ನು ಉಳಿಸಿದವರು ನಾವೇ. ಈಗ ಫೇಮಸ್ ಆಗಿದೆ. ಫೇಮಸ್ ಆದಮೇಲೆ ಅಂಜನಾದ್ರಿಯ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಫಾರೆಸ್ಟ್ ಕಾಯ್ದೆಗಳು ಅಡ್ಡಿ ಬರಲ್ಲ. ಚಿಕ್ಕರಾಂಪುರ, ಅಂಜಿನಹಳ್ಳಿ, ನಂದಯ್ಯನ ಕ್ಯಾಂಪು, ಹನುಮನಹಳ್ಳಿ, ಜಂಗಲಿ, ಬಸವನದುರ್ಗ ಅಭಿವೃದ್ಧಿ ಆದರೆ ಫಾರೆಸ್ಟ್ ಲ್ಯಾಂಡ್. ಆದ್ದರಿಂದ ನಾವು ಒಂದು ಯಾವುದೇ ಜೋಶ್ಗೆ ಹೋಗಿ ಹೋಶ್ ಕಳ್ಕೊಬಾರ್ದು ಮನುಷ್ಯ. ದಯವಿಟ್ಟು ನಿಮಗೆಲ್ಲ ಹೇಳ್ತೀನಿ, ಭಾಳ ಇದು ಕಷ್ಟ. ಈಗಲಿಂದನೇ ನಾವು ಶುರು ಮಾಡಬೇಕು. ಪತ್ರ ಚಳವಳಿ ಆರಂಭ ಮಾಡಬೇಕು. ಈಗ ಗ್ರಾಮ ಪಂಚಾಯತಿ PDO ಹೇಳಿದರು, ನಮ್ಮ ಅಧ್ಯಕ್ಷರು ಹೇಳಿದರು, ಬೇರೆ ಬೇರೆಯವರೆಲ್ಲ ಮಾಹಿತಿಯನ್ನು ಹೇಳಿದ್ರಲ್ಲ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮ ಊರಿನ ಪರವಾಗಿ ಎಲ್ಲರೂ ಪತ್ರ ಚಳವಳಿ ಮಾಡಬೇಕು. ಪೋಸ್ಟ್ ಕಾರ್ಡ್ನ ಪತ್ರ ಬರೀಬೇಕು, ನಿಮ್ಮ ವೈಯಕ್ತಿಕ ಹೆಸರು ಬರೀಬೇಕು. ಹಿಂಗೆ ಸಮಸ್ಯೆ ಇದೆ, ದಯವಿಟ್ಟು ನೀವು ರಿಸರ್ವ್ ಫಾರೆಸ್ಟ್ ಮಾಡಬೇಡ್ರಿ, ಈಗಿನ ಜಾಗಕ್ಕೆ ನಮ್ಮ ಪಟ್ಟ ಕೊಡ್ರಿ, ಇಷ್ಟೇ. ಆಮೇಲೆ ಸಿದ್ದರಾಮಯ್ಯನವರು ಬರೀಬೇಕು, ನರೇಂದ್ರ ಮೋದಿಯವ್ರಿಗೆ ಬರೀಬೇಕು, ಎಲ್ಲರೂ ಪತ್ರ ಚಳವಳಿ ಮಾಡಬೇಕು. ಇದು ಫಸ್ಟ್ ಹಂತ. ಎರಡನೇ ಹಂತದಲ್ಲಿ PDO ಅವರು ಹೇಳ್ದಂಗೆ ನೀವು ನಿಮ್ಮ ಏನೇನು ಡಾಕ್ಯುಮೆಂಟ್ ಅದಾವಲ್ಲ ಅವೆಲ್ಲ ದಾಖಲಾತಿ ಅವ್ರಿಗೆ ಕೊಡಬೇಕು. ಅರ್ಜಿ ಬರೀಬೇಕು, ನಿಮ್ಮ ಮನೆ ಯಾರ ಹೆಸರಲ್ಲೈತೋ ಅವ್ರ ಅರ್ಜಿ ಬರೆದು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಜೆರಾಕ್ಸ್ ಕಾಪಿ ಹಚ್ಚಿ PDO ಕೊಡಬೇಕು. ಅವರು ಬಳ್ಳಾರಿ ವಿಭಾಗದ ಅರಣ್ಯ ಪ್ರದೇಶದ ಅಧಿಕಾರಿಗಳು ಕಳಿಸ್ತಾರೆ. ಇವೆರಡು ಆಯ್ತಾ? ಇವೆರಡು ಆದ ನಂತರ ಈ ಸ್ಥಿತಿ, ನಮ್ಮ ಅಂಜನಹಳ್ಳಿ ಸ್ಥಿತಿ, ನಮ್ಮ ಆನೆಗೊಂದಿ ಭಾಗದ, ಆನೆಗೊಂದಿ ಹಳೆ ಮಂಡಲದ ಎಲ್ಲ ಊರಿಗೂ ಈ ಫಾರೆಸ್ಟ್ ಅಷ್ಟೇ ಅಲ್ಲ, ಹಂಪಿ ಪ್ರಾಧಿಕಾರ ಆಗಿರ್ಬೋದು,
ಮತ್ತು ಬೇರೆ ಬೇರೆ ವಿಷಯದಲ್ಲಿ ಅಭಿವೃದ್ಧಿಗೆ ತೊಂದರೆನೇ. ನಾವಿಲ್ಲಿ ನಿವಾಸಿಗಳಿಗೆ ಕಿರುಕುಳ ಇದು, ಎದ್ಲಗಾಟ ನಮ್ಮ ಭಾಷೆಯಲ್ಲಿ. ಆದ್ದರಿಂದ ಅಧಿಕಾರಿಗಳನ್ನು ಕರೆದು, ಆದರೆ ನಿಮಗೆ ಬಂದಿದ್ದು ಈ ಕಷ್ಟ ಇಷ್ಟೇ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. 4 ಪಂಚಾಯತಿಗೂ ಸಂಬಂಧಪಟ್ಟಿದ್ದು 4 ಪಂಚಾಯತಿನವರು ಸೇರೇ ಹೋರಾಟ ಮಾಡೋಣ. ಯಾಕಂದರೆ ಮಾಹಿತಿ ಕಳಿಸಿ ಅಂತ ಅವ್ರು ಕಳಿಸಿದ್ದಾರೆ. ರಿಪ್ಲೈ ನಾವು ಕೊಡಬೇಕಾಗತ್ತೆ. ನಮ್ಮ ಹತ್ರ ಕಾಗದ ಪತ್ರ ಎಲ್ಲ ಇದಾವೆ. ರಿಪ್ಲೈ ಕೊಡೋಣ. MLA, MP ಮತ್ತು ಸಚಿವರು 3 ಜನರನ್ನು ఒక ಟೀಮ್ ಮಾಡ್ಕೊಂಡು ಬಿಟ್ಟಾಗಿ ಆಮೇಲೆ ಅವ್ರನ್ನ ಕರ್ಕೊಂಡು ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಟಾದರೆ ಒಳ್ಳೆಯದು ಅಂತ ನನಗೆ ಅನಿಸಿಕೆ. ಯಾವತ್ತೂ ನಿಮ್ಮೆಲ್ಲರ ಜೊತೆಗೆ ನಾವಿರ್ತೀವಿ. ಹಗಲು ರಾತ್ರಿ 12 ಗಂಟೆಗೆ ಬಾ ಅಂದರೂ ನಾನು ಬರೋಕ್ಕೆ ರೆಡಿ ಇದ್ದೀನಿ. ನಿಮ್ಗೆ ಗೊತ್ತಿದ್ದ ವಿಚಾರನೇ. ಈ ಕ್ಯಾಂಪು ಮೊದಲಿಂದ ನಮಗೆ ಒಂದು ತವರ ಮನೆ ಇದ್ದಂಗೆ. ಹಂಗಾಗಿ ದಯವಿಟ್ಟು ಯಾರು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಜೊತೆಗೆ ನಾವಿದ್ದೀವಿ. ಆದರೆ ರೂಲ್ಸ್ ಪ್ರಕಾರ ಹೇಗೆ ಮಾಡಬೇಕು ಆ ಥರ ಮಾಡೋಣ. ಗ್ರಾಮದ ಸಮಸ್ಯೆಯನ್ನು ತಿಳಿದ ಮಾಜಿ ಶಾಸಕರಾದ ಗಂಗಾವತಿ ಅಪರ್ಣ ಮನುವಳ್ಳಿಯವರು ಕೂಡ ಈ ಸಭೆಗೆ ಆಗಮಿಸಿ ಜನರಿಗೆ ಧೈರ್ಯ ತುಂಬಿದರು. ಅದರ ಜೊತೆ ನಾನು ಇರ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಅವ್ರು ಏನು ಮಾತಾಡಿದ್ದಾರೆ ಅನ್ನುವಂಥ ಕೇಳಿ. ಇವತ್ತು ನೋಟಿಸ್ ಈಗಾಗಲೇ ಬಂದಿದೆ ತಮಗೆ. 3 ತಿಂಗಳಲ್ಲಿ ತಮಗೇನಾದರೂ ಅಬ್ಜೆಕ್ಷನ್ ಅಂದರೆ ಏನಾದರೂ ತಕರಾರಿದ್ದೆಲ್ಲ ಸಲ್ಲಿಸ್ಬೇಕನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅನೇಕರು ಮಾತನಾಡಿದಾಗೆ ಇದು ಭಾಳ ಸೀರಿಯಸ್ ವಿಷಯ. ಇದು ನಮ್ಮ ಜೀವನದ ಒಂದು ದೊಡ್ಡ ಪ್ರಶ್ನೆ ಇದು. ಯಾಕಂದರೆ ನಾವು ಸುಮಾರು 60-70 ವರ್ಷಗಳಿಂದ ಇಲ್ಲೇ ಜೀವನ ಹುಟ್ಟಿ, ಇಲ್ಲೇ ಕಷ್ಟ, ಇಲ್ಲೇ ನೊಂದು ಬೆಂದು ಸಾಕಷ್ಟು ನಮ್ಮ ಜೀವನವನ್ನು ನಡೆಸಿದವರು ನಾವೆಲ್ಲರೂ. ಆ ದಿಶೆಯಲ್ಲಿ ಇವತ್ತು ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಅನೇಕರು ಹೇಳಿದ್ದಾರೆ. ಡಿನೋಟಿಫಿಕೇಷನ್ ಆಗಬೇಕು. ಮತ್ತು ಒಂದು ಕಾನೂನಲ್ಲಿ ನನಗೆ ತಿಳಿದ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ 60-70 ವರ್ಷ ಇದ್ದರೆ ಅವ್ನು ಬಿಡಿಸೋದಷ್ಟು ಸರಳ ಇಲ್ಲ. ಅವ್ರದ್ದು ನೋಟಿಸ್ ಏನೇ ಇರೋದು, ಆದರೆ ಮಾನವೀಯತೆ ನೋಡಬೇಕು, ಜೊತೆಗೆ ಅವ್ರ ಜೀವನ ನೋಡ್ಬೇಕಲ್ಲ ನಾವು ಇದ್ದವ್ರದ್ದು. ಆ ದಿಶೆಯಲ್ಲಿ ನಾನು ಹೇಳೋದಿಷ್ಟೇ, ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಿರಲಿ, ಮಾನ್ಯ ಶಾಸಕರಿರಲಿ, ಅಥವಾ ನಮ್ಮ ಜಿಲ್ಲೆ ಎಲ್ಲ ಏನು ಮುಖಂಡರನ್ನು ಕರೆದುಕೊಂಡು ಒಮ್ಮೆ ನೇರವಾಗಿ ನಮ್ಮ ಅರಣ್ಯ ಸಚಿವರು ಅಂತ ಈಶ್ವರ್ ಖಂಡ್ರೆ ಅವರು ಜೊತೆಗೆ ಸಾಧ್ಯ ಆದರೆ ಮಾನ್ಯ ಮುಖ್ಯಮಂತ್ರಿ ಕಾಣುವಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ. ಯಾಕಂದರೆ ಕಾನೂನಿನಲ್ಲಿ ಜೊತೆಗೆ ಹೋರಾಟ ಮಾಡಬೇಕಾಗಿದೆ. ಜೊತೆಗೆ ಇದು ಡಿನೋಟಿಫಿಕೇಷನ್ ಏನಾದರೂ ಆಗದೇ ಇದ್ದಲ್ಲಿ ಅಥವಾ ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಆಗಿಬಿಟ್ರೆ ನಾವು ಇನ್ನೂ ದೊಡ್ಡ ಕಷ್ಟದಲ್ಲಿ ಬರ್ತೀವಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ. ಜೊತೆಗೆ ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕು. ಕಷ್ಟ ಬರೋದು ಸಹಜ. ಹೋರಾಟ ಮನೋಭಾವನೆಯನ್ನು ನಾವು ಮಾಡಲೇಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ತಾವೇನು ಇವತ್ತು ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ನಮ್ಮ ನಿಂಗಜ್ಜ ಅವರು, ನಮ್ಮ ಯಾದವ್ ವಕೀಲರು, ನಮ್ಮ ಸಿದ್ದರಾಮಯ್ಯ ಸ್ವಾಮಿಯವರು, ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಸದಸ್ಯರು ಕೂಡಿಕೊಂಡು ಇದಕ್ಕೊಂದು ರೂಪ ಕೊಡುವಂಥ ಕೆಲಸವನ್ನು ಮಾಡೋಣ. ಇದು ಶಾಶ್ವತವಾಗಿ ಪರಿಹಾರ ಹುಡುಕಬೇಕು ಇದಕ್ಕೆ. ಇಷ್ಟು ದಿನ ಬಳ್ಳಾರಿಯ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹೂಡ ಎನ್ನುವಂಥ ಒಂದು ಸರ್ಕಾರದ ಸಂಸ್ಥೆ ಜನರಿಗೆ ದೊಡ್ಡ ಮಟ್ಟದ ತೊಂದರೆಯನ್ನು ಕೊಡ್ತಾ ಇತ್ತು. ಇಲ್ಲೊಂದು ಮನೆ ಕಟ್ಟಬೇಕು, ಏನೇ ಮಾಡಬೇಕಂದ್ರೂ ಅದರ ಪರ್ಮಿಷನ್ ತೊಗೋಬೇಕಾಯಿತು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಕೂಡ ಪ್ರಾಧಿಕಾರ ಕೊಡ್ತಾ ಇರಲಿಲ್ಲ. ಈಗ ಈ ಅರಣ್ಯ ಇಲಾಖೆಯ ಕಿರುಕುಳ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಜನರಿಗೆ. ಈ 4 ಗ್ರಾಮ ಪಂಚಾಯತ್ಗಳಾದ ಸಾಣಾಪುರ, ಮಲ್ಲಾಪುರ, ಆನೆಗುಂದೆ, ಸಂಗಾಪುರ ಪಂಚಾಯತ್ಗಳಿಗೆ ದೊಡ್ಡ ಮಟ್ಟದ ಗಂಡಾಂತರ ಕಾದಿದೆ ಅಂತಲೇ ಹೇಳ್ಬೋದು. ಈ 4 ಗ್ರಾಮ ಪಂಚಾಯತಿಗಳ ಗ್ರಾಮಗಳನ್ನು ಕಿತ್ತಾಕ್ಬಿಟ್ಟು ಅಲ್ಲಿ ರಿಸರ್ವ್ ಫಾರೆಸ್ಟ್ ಮಾಡಿಕೊಂಡು ಈ ಅರಣ್ಯ ಇಲಾಖೆಯಲ್ಲಿ ಏನೋ ಮೋಜು ಮಸ್ತಿ ಮಾಡ್ಬೇಕಂತಿದೆಯೋ ಏನು ಮಾಡ್ತಿದೆಯೋ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಜನರು ಒಂದಾಗಿಬಿಟ್ಟು ಹೋರಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲೇ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.